ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಆಶಾರ. ಇವತ್ತು ಗುರುವಾರ ಸಂಜೆಯಿಂದ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಸೊ ಮಳೆ ಬೇರೆ ಜೋರಾಗಿ ಬರ್ತಾಯಿದೆ. ಸೊ ನಮ್ಮ ಮನೆ ಹತ್ರ ಮಳೆ ಬಂತು ಅಂದರೆ ಟೆರೆಸ್ ಮೇಲಿಂದ ಎಲ್ಲ ಮಳೆ ನೀರು ಬಂದು ಪೋಟಿಕೋ ಫುಲ್ ತ್ಯಾವಾಗೋಗುತ್ತೆ. ಹಾಗೆ ಹಾಕಿರೋ ರಂಗೋಲೆ ಕೂಡ ಫುಲ್ ಹೊರಟೋಗ್ಬಿಡುತ್ತೆ. ಸೊ ಸಂಜೆ ಬೇರೆ ಮಳೆ ಬೇರೆ ಬರ್ತಾಯಿದೆ. ಇನ್ನು ಮಕ್ಕಳು ಕೇಳಬೇಕಾ ಏನಾದರೂ ತಿನ್ನೋಕ್ಕೆ ಮಾಡಿಕೊಡಮ್ಮ ಅಂತ ಕೇಳ್ತಾಯಿದ್ರು. ಸಮ್ಮರ್ ಹಾಲಿಡೇಸ್ ಬೇರೆ ಮನೇಲೇ ಇರ್ತಾರಲ್ವ. ಸೊ ಅದಕ್ಕೋಸ್ಕರ ಹೀರೆಕಾಯಿ ಇತ್ತು, ಹಾಗೆ ಒಂದು ಕ್ಯಾಪ್ಸಿಕಮ್ ಇತ್ತು. ಅದರಲ್ಲಿ ಬಜ್ಜಿ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಒಂದು ಬ್ಲೌಸ್ಗೆ ಹ್ಯಾಂಗಿಂಗ್ ಬೀಡ್ಸ್ನ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಆ ವಿಡಿಯೋನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹೀರೆಕಾಯಿನ ಸಾಂಬಾರು ಮಾಡಿದ್ರು ಅಷ್ಟೇ, ಪಲ್ಯ ಮಾಡಿದ್ರು ಅಷ್ಟೇ ಮಕ್ಳಿಗೆ ಇಷ್ಟಪಟ್ಟು ತಿನ್ನೋದೇ ಇಲ್ಲ. ಸೊ ಈ ರೀತಿ ಬಜ್ಜಿ ಮಾಡಿದ್ರೆ ತುಂಬಾ ಇಷ್ಟಪಟ್ಟು, ಅದಕ್ಕೋಸ್ಕರ ಇಲ್ಲಿ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಗಂಟಿಲ್ದಂಗೆ ನೀಟಾಗಿ ಜರಡೆ ಮಾಡಿಕೊಂಡು ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ. ಚಿರೋಟಿ ರವೆನ ಜಾಸ್ತಿನೂ ಹಾಕ್ಕೋಬಾರ್ದು, ಮೆತ್ತಗಾಗ್ಬಿಡತ್ತೆ. ಸ್ವಲ್ಪ ಹಾಕ್ಕೋಬೇಕು. 1 ಟೇಬಲ್ ಸ್ಪೂನಿಂದ 2 ಟೇಬಲ್ ಸ್ಪೂನ್ ಒಳಗಡೆ ಸೇರಿಸ್ಕೋಬೇಕು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ಓಂಕಾಳಿದ್ರೆ ನೀವು ಓಂಕಾಳು ಕೂಡ ಸೇರಿಸ್ಕೋಬೋದು. ಹಾಗೆ ಒಂದು ಸ್ವಲ್ಪ ಅಡುಗೆ ಸೋಡಾ, ಹಾಗೆ 1-2 ರೆಂಬೆ ಕರ್ಬೇವಿನ ಸೊಪ್ಪಿನ ಎಲೆಗಳನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ. ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೋಬೇಕು. ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು. ತುಂಬ ಜಾಸ್ತಿ ತೆಳ್ಳಗೂ ಕಲಿಸ್ಕೋಬಾರ್ದು. ನೋಡಿ, ಈ ಥರ ಸ್ಪೂನಲ್ಲಿ ಎತ್ತಿ ಬಿಟ್ಟಾಗ ನಿಧಾನಕ್ಕೆ ಬೀಳಬೇಕು ಹಿಟ್ಟು. ಅದಕ್ಕೆ ಕಲಿಸ್ಕೋಬೇಕು. ಸೊ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ಎಣ್ಣೆ ಕಾದಿದೆ. ಈಗ ಹೀರೆಕಾಯಿ ಮತ್ತು ಕ್ಯಾಪ್ಸಿಕಮ್ನ ಕಡಲೆ ಹಿಟ್ಟು ಬ್ಯಾಟರಲ್ಲಿ ಹಾಕಿ ಒಂದೊಂದನ್ನೇ ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ. ಸೊ 2 ಕಡೆ ನೀಟಾಗಿ ಬೇಯಿಸ್ಕೋಬೇಕು. ಬಜ್ಜಿ ಅಂತೂ ಸಖತ್ತಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ. ಸೊ 2 ಕಡೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಬುರ್ಗೆಲ್ಲ ಕಮ್ಮಿ ಆಗೋಗುತ್ತೆ, ಆ ಎಣ್ಣೆ ನೊರೆ ಎಲ್ಲ ಕಮ್ಮಿ ಆಗೋಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕರ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಸೊ ಬಿಸಿ ಬಿಸಿ ಹೀರೆಕಾಯಿ ಮತ್ತು ಕ್ಯಾಪ್ಸಿಕಮ್ ಬಜ್ಜಿ ರೆಡಿ. ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಚಿರೋಟಿ ರವೆ ಹಾಕೋದ್ರಿಂದ ಬಿಸಿಯಾಗಿದ್ದಾಗ ಅಷ್ಟೇ ಅಲ್ಲ, ತಣ್ಣಗಾದ್ಮೇಲೂ ಸಹ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ಸೊ ಎಲ್ಲರೂ ಟ್ರೈ ಮಾಡಿ. ಹಾಗೆ ಒಂದು ಬ್ಲೌಸ್ ಇದಕ್ಕೆ ಹ್ಯಾಂಗಿಂಗ್ ಬೀಡ್ಸ್ನ ಹಾಕೋತಾ ಇದ್ದೆ. ಸೊ ಅದನ್ನು ಕೂಡ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಈಗ ನಾರ್ಮಲಾಗಿ ನಾವು ಮಿಕ್ಸ್ ಮ್ಯಾಚ್ ಮಾಡಿ ಬ್ಲೌಸ್ಗಳನ್ನ ಹಾಕೋತಾನೆ ಇರ್ತೀವಿ. ಸೊ ಕೆಲವೊಂದು ಸಾರಿ ಪ್ಲೈನ್ ಬ್ಲೌಸ್ ಹೊಲ್ಸ್ಕೊಬಿಟ್ಟಿರ್ತೀವಿ. ಅದು ಯಾವಾಗೂ ಒಂದೇ ಥರ ಹಾಕ್ಕೊಳ್ಳೋದಕ್ಕೆ ಒಂದು ಬೇಜಾರಾಗುತ್ತೆ ಅಲ್ವಾ. ಅದಕ್ಕೆ ಮನೆಯಲ್ಲೇ ನಾವೇ ಈ ರೀತಿ ಸ್ವಲ್ಪ ಡಿಸೈನ್ಗಳನ್ನ ಮಾಡಿಕೊಂಡ್ರೆ ಖರ್ಚು ಕಮ್ಮಿ ಆಗುತ್ತೆ, ನೋಡೋದಕ್ಕೂ ಅಷ್ಟೇ ಯುನೀಕಾಗಿ ಲುಕ್ ಚೆನ್ನಾಗಿ ಕಾಣುತ್ತೆ. ಸೊ ನಾನಿಲ್ಲಿ ರೌಂಡ್ ಕ್ರಿಸ್ಟಲ್ ಬೀಡು ಮತ್ತು ಸ್ಮಾಲ್ ಸಕ್ಕರೆ ಬೀಡೋ ಗೋಲ್ಡನ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ಆರಿ ವರ್ಕ್ ಎಲ್ಲ ಮಾಡ್ತಾರಲ್ಲ ಅದ್ರದ್ದು ಸಣ್ಣ ಬೀಡು ಕೇಳಿದ್ರೆ ಕೊಡ್ತಾರೆ. ಈ ಟೈಲರಿಂಗ್ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತಲ್ಲ ಅಲ್ಲಿ. ಕ್ರಿಸ್ಟಲ್ ಬೀಡ್ ಹಾಕೋದ್ರಿಂದ ಎಷ್ಟು ದಿವಸ ಆದ್ರೂ ಅದು ಕಲರು ಶೇಡ್ ಆಗೋದಿಲ್ಲ. ಹಾಗೆಯೇ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಶೈನಿಂಗಾಗಿ. ಸೊ ಏಜ್ ಆದವರು ಸಹ ಈ ರೀತಿ ಡಿಸೈನ್ನ ಹಾಕ್ಕೊಂಡು ಬ್ಲೌಸ್ಗಳನ್ನ ಸ್ಯಾರಿಗೆ ಮ್ಯಾಚ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಷ್ಟು ಹೆವಿ ಅನಿಸೋದಿಲ್ಲ. ಸೊ ನೋಡಿ, ಈ ರೀತಿ ಒಂದು ಅರ್ಧ ಇಂಚ್ ಬಿಟ್ಟು ಸ್ಟಾರ್ಟ್ ಮಾಡ್ಕೋಬೇಕು. ಮೊದಲಿಗೆ ನಾನಿಲ್ಲಿ ಕ್ರಿಸ್ಟಲ್ ಬೀಡನ್ನು, ರೌಂಡ್ ಬೀಡನ್ನು ಹಾಕೋತಾ ಇದ್ದೀನಿ. ನಂತರ ಸ್ಮಾಲ್ ಬೀಡು, ಸಕ್ಕರೆ ಬೀಡು, ಗೋಲ್ಡನ್ ಕಲರ್ ಬೀಡನ್ನ ಹಾಕ್ಕೊಂಡು ನಾನಿಲ್ಲಿ ವಿಡಿಯೋ ತೋರಿಸ್ತಿದ್ದೀನಲ್ಲ, ಮೇಲ್ಗಡೆ ಇರೋ ಸಕ್ಕರೆ ಬೀಡನ್ನು ಬಿಟ್ಟು
ಕ್ರಿಸ್ಟಲ್ ಬೀಡಿಗೆ ನಾವು ದಾರನ ರಿವರ್ಸ್ ಆಗಿ ತೊಗೋಬೇಕು, ಆಗ ಅದು ಲಾಕ್ ಆಗುತ್ತೆ. ಸೊ ನಂತರ ಬ್ಲೌಸ್ಗೆ ಸೂಜಿನ ನಾವು ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ತೊಗೊಂಡಿದ್ವಿ ಸೂಜಿ ಅದ್ರ ಪಕ್ಕದಲ್ಲೇ ನಾವು ಮತ್ತೆ ರಿವರ್ಸ್ ತೊಗೊಂಡು ಹೋಗಬೇಕು. ತುಂಬ ಟೈಟಾಗಿ ಎಳ್ಕೋಬಾರ್ದು ಥ್ರೆಡ್ನ, ಇಲ್ಲಾಂದರೆ ರಿಂಕಲ್ಸ್ ಬಂದುಬಿಡುತ್ತೆ ಟೈಟಾಗಿ ನಾವು ಎಳ್ಕೊಂಡ್ರೆ. ಸೊ ಅದಕ್ಕೋಸ್ಕರ ಜಾಸ್ತಿ ಎಳ್ಕೋಬಾರ್ದು, ಈ ಥರ ಸ್ವಲ್ಪ ಲೂಸಾಗೇ ಇರಬೇಕು, ಜಾಸ್ತಿ ಲೂಸಾಗಿರಬಾರ್ದು, ಲೈಟಾಗಿ ನಮ್ಗೆ ಗೊತ್ತಾಗುತ್ತೆ. ತುಂಬ ದೂರ ಹಾಕಿದ್ರೂ ಅಷ್ಟು ಲುಕ್ ಕಾಣೋದಿಲ್ಲ ನೋಡಿ. ಈ ರೀತಿ ಕಾಲು ಇಂಚ್ಗೆ ನಾವು ಮಾರ್ಕ್ ಮಾಡಿಕೊಂಡು ಈ ರೀತಿ ಹಾಕೋದ್ರಿಂದ ಒಂದೇ ಸಮ ಇರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೇ ರೀತಿ ನಾನು ಬ್ಲೌಸ್ಗೆಲ್ಲನೂ ಸ್ಲೀವ್ಸ್ ರೌಂಡ್ ಫುಲ್ಗೂ ಈ ರೀತಿ ನಾನು ಬೀಡ್ಸ್ನ ಹಾಕೋತಾ ಇದ್ದೀನಿ. ಇದೇ ಬೀಡ್ ಅಂತ ಅಲ್ಲ, ನಮಗೆ ಅಂಗಡೀಲಿ ಸುಮಾರು ವೆರೈಟೀಸ್ ಬೀಡ್ಗಳು ಸಿಗುತ್ತೆ. ಡ್ರಾಪ್ಸ್ ಡಿಸೈನಲ್ಲಿ ಸಿಗುತ್ತೆ, ಓವಲ್ ಶೇಪಲ್ಲಿ ಸಿಗುತ್ತೆ, ಈ ಥರ ರೌಂಡಲ್ಲೇ ಮಲ್ಟಿ ಕಲರಲ್ಲಿ ಸಿಗುತ್ತೆ. ನಿಮಗೆ ಯಾವ ಥರ ಬೇಕೋ ಆ ರೀತಿ ಬೀಡ್ಸ್ಗಳು ಸಿಗುತ್ತೆ. ನಿಮ್ಮ ಬ್ಲೌಸ್ಗೆ ನಿಮ್ಮ ಟೇಸ್ಟ್ಗೆ ತಕ್ಕಾಗೆ ನೀವು ತಗೊಂಡು ನೀವು ಡಿಸೈನ್ನ ಮಾಡ್ಕೋಬೋದು. ಸೊ ಇಲ್ಲಿ ಫಿನಿಶ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಳೆ ಬ್ಲೌಸ್ಗೂ ಸಹ ಹೊಸ ಲುಕ್ ಕೊಡುತ್ತೆ ಈ ರೀತಿ ನಾವು ಡಿಸೈನ್ ಮಾಡಿಕೊಂಡಾಗ. ವೇರ್ ಮಾಡಿದಾಗ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವತ್ತಾದರೂ ಸ್ಯಾರಿ ವೇರ್ ಮಾಡಿದಾಗ ನಾನು ಖಂಡಿತ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.